ಹಾಯ್, ಗುಡ್ ಮಾರ್ನಿಂಗ್. ಏನು ಒಂಥರ ಬೆಳಗ್ಗೆ ಫುಲ್ ಬರ್ತಾಯಿದೆ ನೋಡಿ. ನಾನಿವತ್ತು ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕೆ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ನೋಡಿ. ಬೆಳಗ್ಗೆನೇ ಟೈಮ್ ಆಗಿದೆ, 10 ಗಂಟೆ ಆಯಿತು. ಇಲ್ಲೇ ಎಷ್ಟು ಬೇಗನೆ ಇದಾಗೋಯ್ತು ಅಂದರೆ ರೆಡಿ ಆದಲ್ವ, ಆಗಿನ ಹೂವು ತರಿಸ್ಕೊಂಡೆ. ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಚೆನ್ನಾಗಿದೆ ಬಳೆ ಹೇಳಿ. ರೇ ಡಬ್ಬ ಹೋಗಿ ನಮ್ಮ ಸೊನ್ನೆಗೌಡರು ರೋಸ್ ತಂತಾರೆ. ರೋಸ್ ಕೂಡ ಅದಕ್ಕೊಂದು ತಲೆ ಪಿನ್ ತರಬೇಕು. ನೆನ್ನಾಗಿದ್ವಾ? ಹಾಂ, ಉಂಗ್ರನ ಶೈಲ್ ತಗೋ ಇಲ್ವಾ? ಹಾಂ, ಬೇರೆ ತಗೊಂಡಿದ್ದೀನಿ. ಎಸ್, ಅದಕ್ಕೆ ನಾನು ಯಾವಾಗಲೂ ಸಿಂಪಲ್ ಸ್ಯಾರಿ ಅನ್ನೋದು, ಈ ಥರ ಸ್ಯಾರಿ ಎಲ್ಲ ಕ್ಯಾರಿ ಮಾಡೋದು ಅಂದರೆ ಸ್ವಲ್ಪ ಕಷ್ಟದ ವಿಷಯನೇ ನನಗಂತೂ. ಹೇಗೆ ಕಾಣಿಸ್ತಾ ಇದ್ದೀನಿ? ನಮ್ಮ ಸೊಮ್ಮೆಗೌಡರು ನೋಡಿ ಅಂತ ದುಡ್ಡು ತಗೋಬೇಕಲ್ವಾ, ಇಲ್ಲಿಂದನೇ ಮುಯ್ಯಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡೋದು. ಜೇಬಿಗೆ ಮಡಿಕೊಳ್ಳಿ. ನಟ್ಟೆ ಕಾಣ್ತಾಗ್ರಿ. ನಾವು ಗೃಹ ಪ್ರವೇಶಕ್ಕೆ ಬಂದ್ವಿ. ಬರೋ ಅಷ್ಟರಲ್ಲಿ ಆವಾಗಲೇ ಸತ್ಯನಾರಾಯಣ ಪೂಜೆ ಇಡಿಸಿದ್ರು ನೋಡಿ. ನನಗೂ ಖುಷಿ ಆಯಿತು. ನಾವು ಸ್ವಲ್ಪ ಬೇಗನೆ ಬಂದ್ವಿ ಅಲ್ವಾ, ನಾವು ಒಂದು 10-10ವರೆಗೆಲ್ಲ ಒಂದು ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಹಾಗೆಯೇ ಒಂದು ಚಿಕ್ಕದಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇವ್ರು ಬಂದು ನೀವು ಕೇಳ್ಬೋದು ಯಾರ್ದು ಮನೆ ಗೃಹ ಪ್ರವೇಶ ಅಂಥೇಳಿ. ಇವರು ನಮಗೆ ಅಣ್ಣ ಆಗಬೇಕು, ಅಂದರೆ ಇದು ಸಂಬಂಧಿಕರಲ್ಲಿ ಬಂದು ನಮ್ಮ ಮಾವ ಇದ್ದಾರಲ್ಲ, ಮಾವನಿಗೆ ಸೋದರ ಮಾವನ ಮಕ್ಕಳು ಇವರು. ಅಂದರೆ ನಮ್ಮ ಮಾವನಿಗೆ ಅಮ್ಮನ ತಮ್ಮನ ಮಕ್ಕಳು. ಆದರೆ ನೋಡಿ ಎಷ್ಟು ಹಿಂದೆ ಹಳೆ ಸಂಬಂಧ ಅಂತಂದರೆ, ನಾವು ಸಂಬಂಧ ಉಳಿಸ್ಕೋಬೇಕು ಅಂತಂದರೆ ಹೋಯ್ತಾ ಬರ್ತಾ ಇದ್ರೇ ನಮಗೆ ಸಂಬಂಧಗಳು ಬೆಳೆಯೋದು. ಇಲ್ಲಾಂದರೆ ಅಯ್ಯೋ ಯಾರೋ ಅವ್ರು ಯಾರೋ ನಾವ್ಯಾರೋ ಅಂದ್ಕೊಂಡಿದ್ರೆ ನಮ್ಮ ಮನೆಗಳಲ್ಲಿ ನಾವುಗಳೇ ಇರಬೇಕಾಗುತ್ತೆ. ಹಳೆ ಸಂಬಂಧನ ಉಳಿಸ್ಕೋಬೇಕು ಅಂದರೆ ನಾವು ಹೋಗ್ತಾ ಬರ್ತಾ ಇದ್ರೇ ಆಗೋದು. ನಿಜ, ನಾನು ಜಾಸ್ತಿ ಇವ್ರ ಮನೆಗಳಿಗೆ ಯಾವಾಗಲೂ ಹೋಗಿಲ್ಲ. 1-2 ಸರಿ ನೋಡಿದೆ ಯಾವುದೋ ಒಂದು ಫಂಕ್ಷನ್ಗಳಲ್ಲಿ. ನನ್ನ ಮಗಳ ಮದುವೆಲಿ ಬಂದಿದ್ದರು. ಅದು ಬಿಟ್ಟರೆ ಜಾಸ್ತಿ ನಾನು ಒಂದು ಸರಿ ಹೋಗಿದ್ದೆ ಅವ್ರ ಮನೆಗೆ. ಅದು ಬಿಟ್ಟು ಜಾಸ್ತಿ ಏನು ಅವ್ರ ಮನೆಗೆ ನಮ್ಮ ಮನೆಗೆ ಓಡಾಡ್ಕೊಂಡಿರಲಿಲ್ಲ. ಇವಾಗ ಮನೆ ಗೃಹ ಪ್ರವೇಶ ಆಯ್ತಲ್ವ, ಆಗ ಹೇಳ್ಬಿಟ್ಟು ಹೋಗಿ ಬಂದ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆ ಅಂತಂದರೆ ಅಲ್ಲಿ ಎಲ್ಲ ಪೂಜೆ ಎಲ್ಲ ನಡೀತಾಯಿತ್ತಲ್ಲ, ಪೂಜೆಯಲ್ಲಿ ನಾವು ಕೂಡ ಹೋಗಿ ಕೂತ್ಕೊಂಡು ಭಾಗಿಯಾದ್ವಲ್ಲ ಅನ್ನೋದೇ ಒಂದು ಖುಷಿ. ನಾನು ಹಿಂದೆ ಕೂತಿದ್ದೆ, ಹಾಗಾಗಿ ಈ ಸೈಡಿಂದನೇ ನಾನು ವೀಡಿಯೋ ಮಾಡ್ಕೊಳ್ತಾ ಇರೋದು. ಮುಂದೆ ಕೂತಿದ್ರೆ ಅಲ್ಲಿಂದ ಮಾಡ್ಬೋದಿತ್ತು. ಮತ್ತು ನನಗಂತೂ ಇವ್ರು ಮಾಡಿರೋ ಒಂದು ಕಿಚನ್ ಅಂತೂ ತುಂಬಾ ಇಷ್ಟ ಆಯಿತು. ಯಾಕೆ ಓಪನ್ ಕಿಚನು ಮತ್ತು ಚೆನ್ನಾಗಿದೆ. ಎಲ್ಲ ಅಲ್ಲಿಗೆ ಹಾಕಿರುವಂಥ ಒಂದಿಷ್ಟು ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿಸಿದಾರಲ್ಲ, ತುಂಬ ಚೆನ್ನಾಗಿ ಮಾಡಿಸಿದ್ರು. ಅದೇ ಕಿಚನ್ನಿಂದ ಹೊರಗಡೆ ಬಂತು ಅಂದರೆ ಇಲ್ಲೂ ಕೂಡ ನೋಡಿ ಓಪನ್ ಜಾಗ ಬಿಟ್ಟುಕೊಂಡಿದ್ದಾರೆ, ಗಿರ್ಲೆಲ್ಲ ಹಾಕ್ಸ್ಬಿಟ್ಟು. ತುಂಬ ಇಷ್ಟ ಆಯಿತು. ಅಂದರೆ ಒಟ್ಟಿಲ್ಲಿ 5 ಮನೆ ಇದೆ. 5 ಮನೇಲಿ ಕೆಳಗಡೆ ಗ್ರೌಂಡ್ ಬಂದು ಅವ್ರು ಇರಲಿಕ್ಕೆ ಅಂತ ಮಾಡ್ಕೊಂಡಿದ್ದಾರೆ, ಮೇಲ್ಗಡೆ 4 ಮನೆ ಬಾಡಿಗೆಗೆ ಅಂತ ಮಾಡ್ಕೊಂಡಿದ್ದಾರೆ. ನಾನೆಲ್ಲ ಅದಕ್ಕಿಂತ ನನಗೆ ಅವ್ರು ಇರೋ ಗ್ರೌಂಡ್ ಮನೆಯಲ್ಲಿ ಮಾಡ್ಕೊಂಡಿದ್ದಾರಲ್ಲ, ತುಂಬಾ ಇಷ್ಟ ಆಯಿತು ನನಗಂತೂ. ಯಾಕೆಂದರೆ ಅವ್ರು ಇರೋಕ್ಕಂತಲ್ವ ಮಾಡಿರೋದು, ಹಂಗಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಂಟೀರಿಯರ್ ಡಿಸೈನ್ ಆಗ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಇವಾಗ ಪೂಜೆ ಎಲ್ಲ ಆದಮೇಲೆ ಮುಂದೆ ಬಂದಲ್ಲ, ಅಲ್ಲಿಂದ ಒಂದು ಹಂಗೇ ವೀಡಿಯೋ ತಗೊಂಡೆ ನಾನು. ಮತ್ತೆ ಹಾಗೆಯೇ ಹೊರಗಡೆ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಮನೆ ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ವರಂಡ ಎಲ್ಲ ತುಂಬ ಚೆನ್ನಾಗಿದೆ.
ಇವೆಲ್ಲ ಬಾಡಿಗೆ ಕೊಡಬೇಕಾಗಿರೋ ಮನೆಗಳಲ್ವ, ಹಾಗಾಗಿ ಸದ್ಯಕ್ಕೆ ಸಿಂಪಲಾಗೆ ಮಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಸ್ವಲ್ಪ ಜನ ಕೂತ್ಕೊಂಡಿದ್ರು. ಹಾಗೆಯೇ ನಾನು ಒಳಗಡೆ ಕಿಚನ್ಗೆ ಹೋದೆ ಡೈರೆಕ್ಟು. ಅವರು ಮಾಡ್ಕೊಂಡ್ರೆ ಕಿಚನ್ಗೆ ಇದು ಬಾಡಿಗೆ ಕೊಡೋದಲ್ಲ, ಸಿಂಪಲಾಗಿ ಎಲ್ಲರೂ ಮಾಡಿದ್ದಾರೆ. ರೂಮ್ಗಳಂತೂ ದೊಡ್ಡದಾಗಿದೆ. ಇಲ್ಲೂ ಕೂಡ ಚಿಕ್ಕದಾಗಿ ಏನು ಮಾಡಿಸ್ಕೊಂಡಿಲ್ಲ. ಇಲ್ಲೂ ಕೂಡ 2 ರೂಮು ಎಲ್ಲ ಮಾಡಿದ್ದಾರೆ. ಇದು ಮೇಲ್ಗಡೆಗೆ ಏನು ನಾನು ಹೋಗಲಿಲ್ಲ, ಈ ಕಡೆ ತೋರಿಸ್ಬಿಟ್ಟು ಮತ್ತು ಇಲ್ಲೇ ಇದೆ ಗ್ರೌಂಡಲ್ಲಿ ಇನ್ನೊಂದು ಮನೆ ಇತ್ತು, ನೋಡ್ಕೊಂಡು ಬಂದುಬಿಟ್ಟು ಸರಿ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದ್ವಿ. ಊಟ ಅಂತೂ ಭರ್ಜರಿಯಾಗೆ ಮಾಡಿಸಿದ್ರು, ತುಂಬ ಚೆನ್ನಾಗಿ ಕೂಡ ಇತ್ತು. ನಾವು ಕೂಡ ಊಟ, ನಾನು ನಮ್ಮ ಮನೆಯವರಿಬ್ಬರು ಕೂಡ ಊಟ ಕೂಡ ಮುಗಿಸ್ತೀವಿ. ಸೂಪರ್ ಟೇಸ್ಟಿಯಾಗಿತ್ತು ಊಟ ಅಂತೂ. ನಾನು ತುಂಬ ದಿನ ಆಗಿತ್ತು ಈ ಥರ ಅಂದರೆ ಊಟಗಳೆಲ್ಲ ಮನೆಗಳಲ್ಲಿ ಸ್ವಲ್ಪ ಪಥ್ಯದಲ್ಲಿರೋದ್ರಿಂದ, ಆದರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು. ಸೂಪರ್ ಬ್ಯಾಟಿಂಗೇ ಆಯಿತು. ನನಗಂತೂ ರೊಟ್ಟಿ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ಸ್ವೀಟ್ ಅಂತೂ 2 ಥರ ಇತ್ತು. ಮತ್ತು ನನ್ನ ಮನೆಯದ್ದು ಮೊದಲಿಗೆ ವೀಡಿಯೋ ಮಾಡಿರಲಿಲ್ಲ ಹೊರಗಡೆಯಿಂದ, ಈಗ ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆಯಲ್ಲ ಮನೆ, ತುಂಬ ಚೆನ್ನಾಗಿದೆ. ಅವಾಗ ಹಾಗೆ ಹೋಗ್ತಾ ನಾವು ತರಕಾರಿ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ತರಕಾರಿ ಎಲ್ಲ ತಗೊಂಡು ನಾನಿಲ್ಲಿ ಸೌತೆಕಾಯಿ ತೊಗೊಂಡು ಇವ್ರನ್ನ ಕೇಳಿದೆ, ಸ್ವಲ್ಪ ಚೀಲದಲ್ಲಿ ಹಾಕಿ ಎಲ್ಲ ಕಟ್ಕೊಟ್ಬಿಡಿ ಅಂತೇಳಿ ಅವ್ರು ಕಟ್ಕೊಡ್ತಾಯಿದ್ದಾರೆ. ಇಲ್ಲೆಲ್ಲ ಬ್ಯಾಗ್ಸ್ ಎಲ್ಲ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ, ಯಾಕೆ ನಾವು ಏನು ಬೇಕೋ ಅದೆಲ್ಲ ಸೊಪ್ಪು ತರಕಾರಿ ಈ ಮಾರ್ಕೆಟಿಗೆ ಬಂತು ಅಂದರೆ ಹಾಗೆಯೇ ತುಂಬಾ ಕಡಿಮೆ ಪ್ರೈಸ್ಗೆ ರೈತರೆಲ್ಲ ತರ್ತಾರಲ್ಲ, ಅಲ್ಲೇ ತೊಗೋಬೋದು. ನಾನು ಹಾಗಾಗಿ ಬ್ಯಾಗ್ ತಂದಿರಲಿಲ್ಲ. ಒಂದು ಚೀಲ, ಚಿಕ್ಕದೊಂದು ಚೀಲನ ಅವರೇ ಕೊಟ್ಟು ಎಲ್ಲ ತರಕಾರಿಗಳನ್ನ ಅಲ್ಲಿಗೆ ಹಾಕಿ ಕೊಟ್ಟರು. ಮತ್ತು ಬೀಟ್ರೇಟ್ ಅಂತೂ ತುಂಬ ಕಡಿಮೆ ರೈಟ್, ಇಲ್ಲಿ ಜಾಸ್ತಿ ಅಂತ ಇಲ್ವೆಲ್ಲ. ಕ್ಯಾರೆಟ್ ಹಾಕ್ಬೋದು, ಬೀಟ್ರೇಟ್ ಹಾಕ್ಬೋದು. ನಾನು ಕ್ಯಾರೆಟ್ ಎಲ್ಲ ಬೀಟ್ರೇಟ್ ಕಡಿಮೆ ರೈಟ್ ಇರೋದ್ರಿಂದ ನಾನು 3 kg ತಗೊಂಡೆ ಅಲ್ಲೇ. ನೋಡಿ ಎಲ್ಲನೂ ಕೂಡ ಹಾಕೊಂಡು ನಮ್ಮ ಮನೆಯವರು ಇನ್ನೂ ಸ್ವಲ್ಪ ಲಾಸ್ಟಲ್ಲಿ ಕ್ಯಾರೆಟ್ ಹಾಕಿರಲಿಲ್ಲ, ಹಂಗಾಗಿ ಅದನ್ನು ಹಾಕ್ಬಿಟ್ಟು ಅವರೇ ಕಟ್ಕೊಂಡ್ರು. ಇವಾಗ ತಗೊಂಡು ಹೋಗೋದೆ. ಇಷ್ಟು ತರಕಾರಿಗಳೆಲ್ಲ ತೊಗೊಂಡಿದ್ದೀವಿ, ಸೊಪ್ಪುಗಳಾಗ್ಬೋದು ಎಲ್ಲನೂ ತೊಗೊಂಡೆ ನಾನು. ವಾರಕ್ಕೊಂದು ಸರಿ ಬಂದುಬಿಟ್ಟರೆ ತೊಗೋಬೋದು. ನಾವು ಬೇರೆ ಕಡೆ ಎಲ್ಲ ತೊಗೊಳ್ತೀವಿ ಅಂದರೆ ಎಷ್ಟು ರೈಟ್ ಗೊತ್ತೆ, ಇದಕ್ಕೆಲ್ಲ ಸಿಕ್ಕಾಬಟ್ಟೆ ಜಾಸ್ತಿ. ಸೌತೆಕಾಯಿ 40-50 ಹೇಳ್ತಾರೆ ನಾವಿರೋ ಜಾಗದಲ್ಲೆಲ್ಲ. ಇಲ್ಲಿ ಬಂದರೆ 20 ರೂಪಾಯಿಗೆಲ್ಲ ಒಳ್ಳೆ ಸೂಪರಾಗಿರೋ ಎಳೆ ಸೌತೆಕಾಯಿ ತೊಗೋಬೋದು. ನಾವು ಬರೋಕ್ಕೆ ಸೋಂಬೇರಿತನ ಆಡ್ತಾಯಿರ್ತೀವಿ, ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ನಾನು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದೆ. ಯಾಕೋ ತುಂಬ ತಲೆನೋವು ಬಂದುಬಿಡ್ತು. ಆ ಬಿಸಿಲಲ್ಲೆಲ್ಲ ಜಾಸ್ತಿ ಓಡೋಕ್ಕೆ ಆಗಲ್ಲ, ಯಾಕೋ ಇತ್ತೀಚೆಗೆ ಜಾಸ್ತಿ ಓಡೋಂಗೆ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ನೋಡಿ ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದೆ. ಅಲ್ಲೆಲ್ಲ ಕಡಿಮೆ ಸಿಗುತ್ತೆ, ರೈತರೆಲ್ಲ ಬೆಳ್ಕೊಂಡು ಬರೋದಲ್ವ, ಹಾಗಾಗಿ ನೋಡಿ ಇಲ್ಲಿ ಸೊಪ್ಪು ಎಲ್ಲ ಸೋಸ್ತೆ. ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದೆ. ಎಲ್ಲ ಕ್ಲೀನ್ ಮಾಡಿಕೊಟ್ಟೆ ಶೈಲಿಗೆ ಸಾಂಬಾರು ಮಾಡಲಿಕ್ಕೆ. ಶೈಲು ಹಾಗೇ ನನಗೆ ಸೌತೆಕಾಯಿ ಕಟ್ಪಡ್ಕೊಬಂದು ಕೊಟ್ಟಿದ್ದಾಳೆ. ಸೌತೆಕಾಯಿ ಅಂತೂ ನನಗೆ ಇಷ್ಟನೇ ಇಲ್ಲ ಇವಾಗ ಸೌತೆಕಾಯಿ ತಿಂದೇ ಇರೋಕ್ಕಾಗ್ತಾಯಿಲ್ಲ. ಡಾಕ್ಟ್ರ್ ಹೇಳಿದ್ಮೇಲೆ ಡೈಲಿ ಸೌತೆಕಾಯಿ 1-2 ಆದರೂ ತಿಂದಿರ್ತೀನಿ. ದೇಹಕ್ಕೆ ತುಂಬ ಒಳ್ಳೆಯದು ಸೌತೆಕಾಯಿ. ಹಾಗಾಗಿ ಅರೆ ಪಿತ್ತ ಎಲ್ಲ ಜಾಸ್ತಿ ಇರುತ್ತಲ್ಲ, ಹೀಟ್ ಬಾಡಿ ಈ ಥರ ಇರೋರಿಗೆ ಸೌತೆಕಾಯಿ ತುಂಬಾ ಒಳ್ಳೆಯದು. ನಾನಂತೂ ಸೌತೆಕಾಯಿ ತುಂಬ ತಿಂತಾಯಿರ್ತೀನಿ. ಸಿಪ್ಪೆ ಸುಲಿಯೋದಿಲ್ಲ, ಉಪ್ಪೇರಿಸೋದಿಲ್ಲ, ಮಾಮೂಲಿ ಹೇಗಿದೆ ಸೌತೆಕಾಯಿ ಕ್ಲೀನಾಗಿ ತೊಳೆದು ಬಿಟ್ಟು ಕಟ್ ಮಾಡ್ಕೊಂಡು ಹಿಂಗೆ ಸ್ಲೈಸಾಗಿ ತಿನ್ನೋದು. ನನ್ನ ಮಗಳು ಇವತ್ತು ಎಷ್ಟು ಟೈಮು 6 ಗಂಟೆನೇ ಆಗಿಲ್ಲ, ಆಲೇ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾಳೆ. ಬೇಗ ಮಾಡಿ ಕೂತ್ಕೊಳ್ಳೋಣ ಅಂತ. ಆಮೇಲೆ ನಮ್ಮ ಮನೇಲೆಲ್ಲ 7:15ಗೆ ಊಟ ಕೇಳ್ತಾರೆ ಡ್ಯಾಡಿ. ನಾನು ಕೇಳ್ತೀನಿಲ್ಲ ಇವಾಗ. ಸೊ ಮಾಡಿಟ್ಬಿಟ್ರೆ ಇವಾಗ ಯಾವಾಗಾದ್ರೂ ಹಾಕೊಡ್ತೀನಿ. ನಾನು ಇವಾಗ ಊಟ ಅಂತೀನಿ ಅಲ್ಲ ಪುಟ. ಯಾಕೆ ನಿಮ್ಮ ಟ್ಯಾಬ್ಲೆಟ್ ತಂದಿಲ್ಲ ನೋಡಿ ಮಾಮ್, ಈಗ ಹೋಗಿ ತಗೊಬರ್ತೀವಿ. ಅಲ್ಲ ಮೇಡಮ್, ಸುಮ್ಮನೆ ಇರಿ, ನಾವು ನಾಳೆ ತಗೊಬರೋಣ. ಮಾಮ್ ದಿನಕ್ಕೆ ದಿನ ಹಂಗೆ ಅನ್ನೋದೇ ಇದ್ದು. ಇಲ್ಲೇ ಸಿಗ್ಬೋದಾ ಟ್ಯಾಬ್ಲೆಟು? ಸಿಗುತ್ತೆ, ಕಂಪ್ನಿ ಚೇಂಜು. ಇಲ್ಲಿ ಅಪ್ಪನ ಕರ್ಕೊಂಡು ಹೋಗಿದ್ದಲ್ಲ ಆಯುರ್ವೇದಿಕ್ಕು. ಹೌದಾ? ಕೇಳ್ಕೊಂಡ್ಬಂದ್ಬಿಡ್ತೀವಿ ಒಂದು ಟೈಮ್ ಹೋಗಿ. ಹೆಂಗಿದ್ರೆ ಫೋನ್ ನಂಬರ್ ಐತೆ, ಕಳಿಸ್ತೀನಿ ಬಿಡು. ಹಾಂ ಎಲ್ಲ ತೆಗೆದು. ಇದೇನವ ಇದು? ಐಸ್ ಇದ್ರಲ್ಲ. ಅಯ್ಯೋ ಸರಿ, ಬೆಳಗ್ಗೆ ಹೊತ್ತು ಮಾಡ್ಕೊಬೋದಿತ್ತು ನಾಳೆ. ಬೆಳಗ್ಗೆ ಮಾಡೋಕ್ಕೆ ಸರಿ, ಮೊಟ್ಟೆ ಇಷ್ಟೊಂದು ಮಡಿಕೊಂಡಿದ್ದೆಲ್ಲ ನಿಮ್ಮ ಪಾಪಗಾರು ರೆಡಿ ಮಾಡ್ಕೊಡ್ಬೇಕಿನ್ನ ಬೇಯಿಸಿ. ಉದ್ದಿನ ಬೇಳೆನಾ? ಅವತ್ತು ಉದ್ದಿನ ಬೇಳೆ ಇಲ್ಲ ಅನ್ಕ ತಂದಿದ್ದೆ ತಾನೇ? ಇದೇ ತಂದಿದ್ದು. ಲೂಸಲ್ಲ ಮಗಳೇ? ನೋ, ಸೂಪರ್ ಮಾರ್ಕೆಟಲ್ಲಿ ಲೂಸ್ ಸಿಗುತ್ತೆ. ಕೆಜಿ ಲೂಸ್. ಎತ್ತಿ ಕಾಳುಗಳೆಲ್ಲ ನುಣ್ಣಗೆ ಎತ್ಕೊಂಡು ಹೇಳ್ತೀನಿ, ಒರೆಸ್ಕೊಡ್ತೀನಿ ನಾನು. ಬೇಡ, ನೀವು ಹೋಗಿ. ಕೊಡಲಿ. ಇದೇನೇನು? ಕೊಡೆ ಏನು? ಅದೇನದು? ಬಾರ್ಲಿ. ಇದು ತಗೊಂಬಂದ? ಏನಿದು? ಯಾತಕ್ಕೆ ಮೂ? ಅದೇ ಮಮ್ಮಿ ನೋಡಿದೆ, ಪೇನ್ ಕಿಲ್ಲರ್. ಎಲ್ಲಿತ್ತು? ಓಲ್ಡ್. ಇದು ಎತ್ಬಿಡವ. ಅವರೆಕಾಳು ತಿನ್ನಲ್ಲ, ತಂದಿದ್ದೀವಿ. ಸಾಂಬಾರು ಮಾಡಿದ್ರು ಒಂದಿನ? ಇಲ್ಲ, ಮಾಡಿದ ದಿನ ಹುಳಿ ಥರ ಹಾಕಿಲ್ವಾ? ಬದನೆಕಾಯಿ ಜೊತೆ ಚೆನ್ನಾಗಿರುತ್ತೆ, ಕರ್ಮೀನ್ ಜೊತೆ ಚೆನ್ನಾಗಿರುತ್ತೆ. ಕರ್ಮೀನ್ ತಿಂದೆ ಯಾವ ಕಾಲ ಆಯ್ತು ಪುಟ್ಟ? ಇದು ಇಡ್ಲಿ ಅಕ್ಕಿ ತಾನೆ?
ಏನಕ್ಕೆ ಇಟ್ಕೊಂಡಿದ್ಯಾ? ಸ್ವಲ್ಪ ದೋಸೆ ಹಾಕಿ ಹಾಕು. ಯಪ್ಪ ನಮ್ಮ ಮನೆ ಗೋಡನ್ ಆಗ್ಬಿಟ್ಟಿದೆ. ಫ್ರಿಜ್ ಅಂದರೆ ಐಸಿಲ್ವಾ? ಐಸ್ ಇಲ್ಲ ನೋಡಿ. ಫ್ರಿಜ್ ಹತ್ರ ಬಂದಿದ್ದೀನಿಲ್ಲ, ತಣ್ಣಗಾಗಿ ಆಗಿ ಒರೆಸ್ಕೋಬೇಕಾ? ಒರೆಸ್ಬಿಟ್ಟು ಇಟ್ಕೊ ನೋಡಿಯಪ್ಪ. ನಮ್ಮನೆ ಫ್ರಿಜ್ಜಲ್ಲಿ ನೈಲ್ ಪಾಲಿಸೇ ಒಂದು ಲಾಟ್ ಇದೆ, ಜೋಡಿಸ್ಬೇಕು. ಈಗ ಇದೆಲ್ಲನೂ ಚೆಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲನೂ ಬಿಚ್ಬೋದು ನೋಡಿ. ಎಲ್ಲ ತೆಗೆದಾಕ್ಬಿಟ್ಲು. ಇಲ್ಲಿ ನೋಡಿ, ಇಲ್ಲಿ ಏನೇನೋ ಸೇರ್ಕೊಂಡಿದೆ. ಇದು ಹೆಂಗೆ ತೆಗೆಯೋದು ಪುಟ? ಏನು ಮಾಡ್ತೀಯಾ? ಏನು ತಂದಿದ್ಯಾ? ಓ ಗಾಡ್, ಏರ್ ಡ್ರೈಯರು. ಓ ಇದಾಗಲ್ಲ ಪುಟ, ನೀನು ದೊಡ್ಡದಿದೆಯಲ್ಲ ಏರ್ ಡ್ರೈಯರ್, ಅದಾಗುತ್ತೆ. ತಗೊಂಡಿದ್ದಿಲ್ಲ ಬೆಳಗ್ಗೆ ತಾನೆ? ಓ ಅದು ಏರ್ ಸ್ಟ್ರೈಟ್ನರ್ನ ತಗೊಂಡಿದ್ದು. ಎರಡು ಇದೆ, ಓಲ್ಡೇನೆ. ಎರಡೂ ಓಲ್ಡೇ ಮಾಡಿಕೊಂಡಿದ್ಯಾ? ಜಿಪ್ಪಣಿ ನನ್ನ ಮಗಳು. ಫ್ರಿಜ್ ತಳ್ಳು ಮುಂದೆ. ಓ ಗಾಡ್, ಇದು ಹಳೇ ಓಲ್ಡ್ ಏರ್ ಡ್ರೈಯರ್, ಒಂದು 6 years ಮೇಲಾಗಿದೆ. ಆನೇ ಆಗ್ತಿಲ್ಲ. ಓ ಬರ್ತಾ ಇದೆಯಾ? ಎಲ್ಲ ಒಳಕ್ಕೆ ಹೋಗ್ತಾ ಇದೆ ಅಂತೀಯ? ಡ್ರೈ ಮಾಡ್ಬೋದು. ಹಾಂ ಬರ್ತಾ ಇದೆಯಲ್ಲ, ಗುಡ್ ಮಗಳೇ, ವೆರಿ ಗುಡ್. ನಮ್ಮ ಮನೆ ಎಷ್ಟು ನೈಲ್ ಪಾಲಿಸು ಯಪ್ಪ. ಓದೋದಾಗೆಲ್ಲ ಏನು ಸಿಗುತ್ತೆ ಅದೆಲ್ಲ ತಗೊಬರೋದು, ಯಾವ್ದು ಇಷ್ಟ ಆಗುತ್ತೆ ತರೋದು. ಆದರೆ ಯೂಸ್ ಮಾಡೋದು ಮಾತ್ರ ಒಂದೇ ನೋಡಿ. ನಾನು ಇದೇ ಹಾಕಿದ್ದೀನಿ, ಶೈಲೂನು ಇದೇ ಹಾಕಿದ್ದಾಳೆ. ಯಾವುದು ಹಚ್ತೀವಿ ಅದು ಹಾಕ್ಕೊಳ್ಳೋದು. ಒಂದು ಸರಿ 2 ಸರಿ ಯೂಸ್ ಮಾಡಿ ಹಿಂಗೆ ತುಂಬಿ ಇಟ್ಕೊಳ್ಳೋದು. ಎಷ್ಟೆಲ್ಲ ಇದೆ ನೋಡಿ. ಫುಲ್ಲು ಕ್ಲೀನಿಂಗ್ ಅಂದರೆ ಅದು ಇದೆಲ್ಲ ಇಟ್ಟಿದ್ದೆಲ್ಲ ತೆಗೆದಿಟ್ಬಿಟ್ಟು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿ ಇಲ್ಲೂ ಜೋಡಿಸ್ಕೊಂಡ್ವಿ. ಫುಲ್ಲು ಕ್ಲೀನ್. ನನ್ನ ಮಗಳು ಎಲ್ಲ ತೊಳೆದ್ಬಿಟ್ಟು ಆನ್ ಮಾಡಿಲ್ವಾ? ನೋಡಿ ಫುಲ್ಲೆಲ್ಲ ಒರೆಸಿ ಕ್ಲೀನ್ ಆಯಿತು. ಯಾವುದೇ ಕಾಳುಗಳೆಲ್ಲ ಏನು ಬೇಕು ಅಂತ ಕೆಳಗಡೆ ತುಂಬಿಸ್ಬಿಟ್ಟಿದ್ದೀವಿ ಈ ಸತಿ. ಇಲ್ಲಿ ಸ್ವಲ್ಪ ತರಕಾರಿಗಳು, ಈ ಕಡೆ ಮೊಟ್ಟೆ. ಫುಲ್ ಖಾಲಿ ಪುಟ. ಓಹೋ ಫುಲ್ ಖಾಲಿ ಇದೆ ಇಲ್ಲಿ. ಕಡಿಮೆ ಮಾಡಿದ್ದೀವಿ ಅಂದರೆ ಎಲ್ಲ ಅಲ್ಲಿ ಕೆಳಗಡೆ ತುಂಬಿದ್ದೀವಿ. ಸ್ವಲ್ಪ ಇರೋದೆಲ್ಲ ಬಾಕ್ಸ್ಗಳಿಗೆ ಸುರ್ಕೊಂಡಿದ್ದೀವಿ. ನೈಲ್ ಪಾಲಿಸಿ ಇಲ್ಲಿ ಎಲ್ಲನೂ ಮತ್ತೆ ಇಲ್ಲಿಗೆ ಜೋಡಿಸಿಕೊಂಡಿದ್ದೀವಿ. ಅದು ಮಾತ್ರ ಇಲ್ಲೇನು ಸದ್ಯಕ್ಕೆ ಬೇಕಾದ ಇಟ್ಕೊಳ್ಳೋಣ, ಇಲ್ಲಾಂದರೆ ಬೇಡ ಅಂತ ಸುಮ್ಮನೆ ಇದ್ದೀವಿ. ಬಿಡ್ಬಿಡು ಬುಜ್ಜಿ, ಇನ್ನು ಸ್ವಲ್ಪ ಅದು ತೊಳೆದ್ಬಿಟ್ಟು ಐಸಾಗೋದೆಲ್ಲ ಇಡಬೇಕಲ್ವಾ? ಇನ್ನು ಬಿಡು, ಇದು ಮೇಲೆಲ್ಲ ಆಮೇಲೆ ಒರೆಸ್ಕೊಳ್ಳೋಣ. ಒಳಗಡೆ ಕ್ಲೀನ್ ಆಯ್ತು ತಲೆ ಕೆಡ್ಸ್ಕೊಬಿಡ. ಇದೆ ಒಂದು ತಕ್ಕ ತಳ್ಳಿಬಿಡು ಇದನ್ನ. ಈಗೇನು ಎತ್ತಿಬಿಡ ಕಸನ. ರಂಗೋಲಿ ಆಲ್ರೆಡಿ ಅಡುಗೆ ಆಗಿದೆ. ಒಂದು ಸ್ವಲ್ಪ ಇದೆಲ್ಲ ಜೋಡಿಸ್ಕೊಳ್ಳೋದಿದೆ ಅಷ್ಟೇ. ಇದೇನವ ಕವರಲ್ಲಿ? ತಿಂಡಿಗಳ? ಓ ಗಾಡ್, ಇಷ್ಟೊಂದು ತಿಂಡಿ. ಸೊಪ್ಪು ಸಾಂಬಾರು ರೆಡಿ, ರೈಸ್ ರೆಡಿ. ಸೊಪ್ಪೇ ಜಾಸ್ತಿ ಇದೆ, ಹಪ್ಪಳ ಏನಕ್ಕೆ ಬೇಡ. ತಿಂಡಿ ಎತ್ಕೊ ಓಡ್ತಾ ಇದ್ದಾನೆ. ಖುಷ್ ಬೇಡ, ಬಾ ರೈಸ್ ಊಟ ಮಾಡೇ ಬಾ. ನೋಡಿ ಖುಷ್ ನೋಡಿ. ಏ ಬೇಡ ಪುಟ, ಕೊಡ್ಬೇಡ, ಒಂದು ಕೊಡ್ಬೇಡ. ಇದಾಕ್ರಿ ರೀ, ಅದೇ ತಾಯಿಸ್ಬಿಡಿ. ಊಟ ಮಾಡಲ್ಲ ನೀನು? ಪುಟ ಗಾಡಿಗೆ ಕೊಡು ಡ್ಯಾಡಿ, ಅದು ಹಾಕ್ಬಿಡ್ತ ಬ್ಯಾಗನ. ಯಾಕಂದರೆ ಅದು ತರಕಾರಿ ಹಾಕ್ಬೇಕಾಯ್ತೈತೆ ನೋಡ್ರಿ. ಪಾಪ ಒಳ್ಳೆಯವ್ರಾಗೋತ್ತು. ಇವತ್ತು ನೆನ್ನೆ ಮೊದಲೊಂದು ಸರಿ ಚೀಲಕ್ಕೆ ಹಾಕ್ಕೊಟ್ರು. ಎಷ್ಟೋ ಜನ ಕೊಡೋದೇ ಇಲ್ಲ. ಓ ಪುಟ ಓದ್ಕೋತಾ ಇದ್ದಾನೆ ನೋಡಿ, ವೀಡಿಯೋ ಮಾಡ್ತೀನಿ ಅಂತ. ತೋರಿಸೋದೆ ಬೇಡ. ಏನವ ಎಲ್ಲಿತ್ತದು? ಚೆನ್ನಾಗಿರೋದನ್ನ ಯಾಕೆ ಕೂತಿದ್ದು ಮ್ಯಾಟ್ ನಾನು. ಮತ್ತು ಅಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ ಪುಟ, ಅಲ್ಲೂ ಗ್ರ್ಯಾನೈಟ್ ಅಲ್ವಾ, ಅಲ್ಲೂ ಸ್ವಲ್ಪ ಕೋಲ್ಡ್ ಆದಂಗೆ ಆಯ್ತು. ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಮೇಲಿಂದ ನೋಡಿ, ಇಲ್ಲಿಂದೆಲ್ಲನೂ. ಸುನೀಲ್ ಕ್ಲೀನ್ ಮಾಡಿದ್ದ ಪುಟ ಅದನ್ನು. ಅವ್ರು ಹೋಗ್ಬೇಕಾದ್ರೆ ನೀಟಾಗೆಲ್ಲ ಕ್ಲೀನ್ ಮಾಡಿಸಿದ್ದೋ ನಾವು, ಯಾಕೆ ನಮ್ಗೆ ಯಾರಿಗೂ ಇಟ್ಕಲ್ಲ ಅಂತ ಹೇಳ್ಬಿಟ್ಟು ಅವಾಗಿಂದ ಸಿಂಪಲಾಗಿ ಒರೆಸ್ಕೊಂಡಿದ್ದೀವಿ. ಡೀಪ್ ಕ್ಲೀನ್ ನಾಳೆ. ಏನು ಕೊಡೋಕೆ ಅಂದ್ಕೊಂಡಿದ್ದೆ, ವಿಡಿಯೋ ಮಾಡಬೇಡ ಅಂತೇಳಿ. ತರಲೆ